राज्य मंत्री बी सोमन्ना ने कहा, यह एक बहुत ही महत्वपूर्ण क्षण है। हमारे नेता कर्नाटक के प्रख्यात नेता प्रभाकर कौरे को 2026 में प्रधानमंत्री नरेंद्र मोदी द्वारा पद्मश्री पुरस्कार से सम्मानित किया जा रहा है। यह एक बहुत ही प्रतिष्ठित पुरस्कार है। यह देश के लिए किए गए कार्यों को मान्यता देता है और प्रेरणा का स्रोत है। ದಾಂಡೇಲಿ ಬ್ರಿಟಿಷ್ ಕಾಲದಲ್ಲಿ ಅಲ್ಲಿ ಮರ ಮಟ್ಟುಗಳು ಸಾಗಣೆ ಮಾಡೋದಕ್ಕೆ ಕೆಲಸಗಾರರಿಗೋಸ್ಕರ ಮಾಡಿದ್ದು ತುಂಬ ದಿವಸದಿಂದ ಸ್ಥಗಿತವಾಗಿತ್ತು. ಅದಾದಮೇಲೆ ನಮ್ಮ ಲೋಕಸಭಾ ಸದಸ್ಯರು ಮಿತ್ರರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಅಲ್ಲಿಯ ಹಿರಿಯ ರಾಜಕಾರಣಿಗಳಾದ ದೇಶಪಾಂಡೆ ಅವರು ಎಲ್ಲರೂ ಕೂಡ ಒತ್ತಾಯ ಮಾಡಿದರು. ನಾವು ಅಧಿಕಾರಿಗಳ ಹತ್ರ ಮಾತಾಡಿ 4 ಸಭೆಗಳನ್ನು ಮಾಡಿ ಇವತ್ತು ಸಾಯಂಕಾಲ 4 ಗಂಟೆಗೆ ಅದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಚಿಂತನೆ, ಭಾರತ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಗಾಡಿನ ಜನರಲ್ಲಿ ಒಂದು ಶಕ್ತಿ ಬರಬೇಕು, ಅವ್ರಿಗೆ ಸುಲಭವಾದ ಇದರೊಳಗೆ ದರದಲ್ಲಿ ಮತ್ತು ಪ್ರಯಾಣ ಮಾಡೋದಕ್ಕೆ ಅನುಕೂಲಗಳಾಗಬೇಕು. ಹಾಗಂದ್ಬಿಟ್ಟು ರೈಲ್ವೆಯನ್ನು ಒಂದು ಗ್ರೋತ್ ಇಂಜಿನ್ ಅಂತ ಹೇಳ್ತಾರೆ, ಬೆಳವಣಿಗೆಯ ಒಂದು ಸಕಾರ ಇದು ಅಂತಾರೆ. ಹಾಗಾಗಿ ಅದನ್ನು ಇವತ್ತು ಮಾಡ್ತಾಯಿದ್ದೀವಿ. ಇದೊಂದು ಒಳ್ಳೆಯ ಕೆಲಸ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಪ್ರಾಯಶಃ ಅವರ ದೂರದೃಷ್ಟಿಯ ಚಿಂತನೆಯಿಂದ ಅವರ ಸಂದೇಶವನ್ನು ಇವತ್ತು ತೆಗೆದುಕೊಂಡು ನಾವು ಅದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ.